ಮಂಗಳೂರಿನ ಮೆಕ್ಡೊನಾಲ್ಡ್ಸ್ ಮಳಿಗೆ ಮೇಲೆ ದಾಳಿ, ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆದಿದ್ದಂತಹ ರೇಡ್. ಮಂಗಳೂರಿನಲ್ಲೂ ಕೂಡ ಈಗ ಆಹಾರ ಇಲಾಖೆಯ ಸಿಬ್ಬಂದಿಗಳು ರೇಡ್ ಮಾಡ್ತಾ ಇದ್ದಾರೆ. ಮಂಗಳೂರಿನ ಮೆಕ್ಡೊನಾಲ್ಡ್ಸ್ ಮಳಿಗೆ ಮೇಲೆ ದಾಳಿಯನ್ನು ಮಾಡಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿಗಳಿಂದ ನಡೆದಿದ್ದಂತಹ ದಾಳಿ ರೇಡ್ ಇದು. ಹೈಜಿನ್ ಅವ್ಯವಸ್ಥೆಯ ಬಗೆಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಆಫೀಸರ್ಸ್. ಡೀಪ್ ಫ್ರೀಜರ್ನಲ್ಲಿ ಮಾಂಸಾಹಾರ ಸಸ್ಯಾಹಾರ ಎರಡನ್ನೂ ಕೂಡ ಒಟ್ಟಿಗೆ ಇಟ್ಟಿದ್ದಾರೆ. ಇದೇ ರೀತಿ ಪುನರಾವರ್ತನೆ ಏನಾದರೂ ಆದರೆ ದಂಡ ಹಾಕುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮಂಗಳೂರು ಸಿಟಿ ಸೆಂಟರ್ ಮಾಲ್ನಲ್ಲಿ ಇರುವಂಥ ಮಳಿಗೆ ಇದು ಮೆಕ್ಡೊನಾಲ್ಡ್ಸ್. ವೆಜ್ಜು ನಾನ್ ವೆಜ್ ಎರಡು ಒಟ್ಟಿಗೆ ಇಟ್ಟಿದ್ರಂತೆ. ಸಸ್ಯಾಹಾರ ಮಾಂಸಾಹಾರ ಎರಡನ್ನೂ ಕೂಡ ಡೀಪ್ ಫ್ರೀಜರ್ನಲ್ಲಿ ಒಟ್ಟಿಗೆ ಇಟ್ಟಿದ್ರು. ಇವತ್ತು ನಾವು ಆಹಾರ ಸುರಕ್ಷತೆಯ ದೃಷ್ಟಿಯಿಂದ ಮೆಕ್ಡೊನಾಲ್ಡ್ಸ್ ಇದಕ್ಕೆ ಯೂನಿಟ್ಗೆ ಭೇಟಿ ನೀಡಿದ್ವಿ. ರೆಸ್ಟೋರೆಂಟ್ ಅಲ್ಲಿ ಯಾವ ತರ ಹೈಜೀನ್ ಮೇಂಟೈನ್ ಮಾಡ್ತಿದ್ದಾರೆ, ಯಾವ ತರದ ಸ್ಟ್ಯಾಂಡರ್ಡ್ ಸೇಫ್ ಫುಡ್ ನ ಪ್ರೊವೈಡ್ ಮಾಡ್ತಾ ಇದ್ದಾರೆ ಪಬ್ಲಿಕ್ಕಿಗೆ, ಯಾವ ತರ ಫುಡ್ ಸೇಫ್ಟಿ ಗೈಡ್ಲೈನ್ಸ್ ನ ಫಾಲೋ ಮಾಡ್ತಾ ಇದ್ದಾರೆ, ಒಳಗಡೆ ತಯಾರು ಮಾಡುವಲ್ಲಿ ಯಾವ ತರ ಸ್ಟೋರೇಜ್ ಮಾಡ್ತಾ ಇದ್ದಾರೆ ಮೆಟೀರಿಯಲ್ಸ್ ನ, ನಾನ್ ವೆಜ್ ಮೆಟೀರಿಯಲ್ಸ್ ಎಸ್ಪೆಷಲಿ ಬೇಗ ಕೆಡುವಂತ ತರಕಾರಿ, ವೆಜ್ ನಾನ್ ವೆಜ್, ಹಾಲು ಇನ್ನಿತರ ವಸ್ತುಗಳನ್ನ ಹೇಗೆ ಸ್ಟೋರ್ ಮಾಡ್ತಾ ಇದ್ದೀವಿ ಇವುಗಳನ್ನೆಲ್ಲ ನೋಡ್ತಾ ಇದ್ವಿ. ಮತ್ತೆ ಬಳಸುವ ಎಣ್ಣೆ, ಕ್ವಾಲಿಟಿ ಎಣ್ಣೆಯನ್ನು ಬಳಸ್ತಾ ಇದ್ದಾರೆ. ಫ್ರೈ ಮಾಡ್ಲಿಕ್ಕೆ ಯೂಸ್ ಮಾಡುವಂತ ಎಣ್ಣೆಯನ್ನು ನೋಡ್ತಾ ಇದ್ವಿ. ಹಾಗೆ ಅದಕ್ಕೆ ಬಳಸುವಂತ ಇನ್ಗ್ರೀಡಿಯೆಂಟ್ಸ್ ಹೆಚ್ಚು ಕಮ್ಮಿ ಸಾಸಸ್, ಮಯೋನೀಸ್ ಇನ್ನಿತರ ವಸ್ತುಗಳನ್ನು ಏನು ಆಡ್ ಮಾಡ್ತಾರೆ ಇವರು ಟೇಸ್ಟ್ ಜಾಸ್ತಿ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದಾರೆ, ಏನಾದ್ರು ಮಾಡ್ತಾ ಇದ್ದಾರೆ, ಇವುಗಳನ್ನೆಲ್ಲ ಪರಿಶೀಲನೆ ಮಾಡಿದ್ವಿ. ಯಾವುದೇ ಇದರಲ್ಲಿ ನಮಗೆ ಎಕ್ಸ್ಪೈರಿ ಇದು ಫುಡ್ ಮೆಟೀರಿಯಲ್ಗಳು ಸಿಗಲಿಲ್ಲ. ಸ್ವಲ್ಪ ಹೈಜೀನ್ಗಳನ್ನು ಮೇಂಟೈನ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ. ಸ್ವಲ್ಪ ಹೈಜೀನ್ಗಳಲ್ಲಿ ಸ್ವಲ್ಪ ಪರ್ಸನಲ್ ಇವರು ಫುಡ್ ಹ್ಯಾಂಡ್ಲರ್ಸ್ ಅದನ್ನು ಮೇಂಟೈನ್ ಮಾಡಬೇಕಾಗಿ ಡೀಟೇಲ್ ಆಗಿ ಅವ್ರಿಗೆ ಹೇಳಿದ್ದೀವಿ. ಹೆಡ್ ನೆಟ್, ಮಾಸ್ಕ್, ಗ್ಲೌಸ್, ಅವರ ಮೆಡಿಕಲ್ ಸರ್ಟಿಫಿಕೇಟ್ಸ್ ಇವುಗಳನ್ನೆಲ್ಲ ಇದರಲ್ಲಿ ಈಗೇನಾಗಿದೆ ಅಂದ್ರೆ ಡೀಪ್ ಇದರಲ್ಲಿ ಯಾವ ಫ್ರೀಜರ್ ಅಲ್ಲಿ ಡೀಪ್ ಫ್ರೀಜರ್ ಯಾವಾಗ ಇದನ್ನ ನಾನ್ ವೆಜ್ ಮೆಟೀರಿಯಲ್ ನ ಇಡ್ತಾರೋ ಅದರಲ್ಲೇ ವೆಜ್ ಮೆಟೀರಿಯಲ್ಸ್ ಇಡುವುದು ಕಂಡು ಬಂದಿತ್ತು. ನಾವು ಅವರಿಗೆ ಅದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀವಿ. ವೆಜಿಟೇರಿಯನ್ಸ್ ಬೇರೆ, ನಾನ್ ವೆಜ್ ಬೇರೆ, ಯಾವುದೇ ಕಾರಣಕ್ಕೂ ಕೂಡ ಒಂದೇ ಫ್ರಿಡ್ಜ್ ಅಥವಾ ಇದರಲ್ಲಿ ರೆಫ್ರಿಜರೇಟರ್ಗಳಲ್ಲಿ ಅದನ್ನ ಸಂಗ್ರಹಿಸಿ ಇಡಬಾರ್ದು, ಬೇರೆ ಬೇರೆಯಾಗಿ ಇಡಬೇಕು. ಅದು ಫುಡ್ ಸೇಫ್ಟಿ ಆಕ್ಟ್ಗೆ ಸಂಪೂರ್ಣ ತದ್ವಿರುತ್ತ. ಅದ ಥರ ಮಾಡಲಿಕ್ಕೆ ಇಲ್ಲ. ಇದು ನಾವು ದಂಡ ಹಾಕಿ ಅವರಿಗೆ ಎಚ್ಚರಿಕೆ ನೋಟಿಸ್ ಕೊಟ್ಟಿದ್ದೀವಿ. ಮತ್ತೆ ಈಗ ಇಮಿಡಿಯೇಟ್ ರೆಕ್ಟಿಫೈ ಮಾಡಿದರೆ ಮತ್ತೆ ರಿಪೀಟ್ ಅದಕ್ಕೆ ನಾವು ಅವರಿಗೆ ದಂಡ ಹಾಕಿ ಅದನ್ನ